ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಬುಧವಾರದ ಲಾಗು. ಸೀಗಡಿ ಗೊಜ್ಜು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು 1/4 kg ಟೊಮೊಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ ಮತ್ತು 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಏನು ಹಾಕೋದಿಲ್ಲ ನಾನು ಮಸಾಲೆ. ಸೂಪರಾಗಿರುತ್ತೆ. ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಬಾಯಿ ಯಾರಿಗೆಲ್ಲ ಒಂಥರ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇರೋದು, ರುಚಿಸೋದಿಲ್ವೋ ಅವಾಗ ಈ ರೀತಿ ಒಂದು ಗೊಜ್ಜು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಿಕ್ಕ ಸೀಗಡಿ ತೊಗೊಂಡಿದ್ದೀನಿ, ಅಂದರೆ ಮರಳು ಸೀಗಡಿ. ಒಂದು 100-150 ಗ್ರಾಮ್ ತೊಗೊಂಡಿದ್ದೀನಿ. ರೊಟ್ಟಿ, ಚಪಾತಿ, ಪಲ್ಯ, ದೋಸೆ ನೀವು ಯಾವ್ದು ಜೊತೆ ಬೇಕಾದ್ರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬಾಯಿ ಮಾತ್ರ ತುಂಬ ಟೇಸ್ಟಾಗುತ್ತೆ. ಒಂದು ಸಲ ತಿಂದು ನೋಡಿ, ನಿಮಗೇನು ಇಷ್ಟ ಆಗುತ್ತೆ. ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ ನೋಡಿ. ಟೊಮೆಟೊನ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ. ಈರುಳ್ಳಿನ ಅಷ್ಟೇ ಫುಲ್ಲು ಸಣ್ಣದಾಗಿ ಹೆಚ್ಕೊಬೇಕು. ಯಾವಾಗ್ಲೂ ಚಿಕನ್ ಮಟನ್ ತಿಂದಿರೋರು ಈ ಥರ ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ, ನಿಮಗೇನೆ ತುಂಬ ಇಷ್ಟ ಆಗುತ್ತೆ. ಈರುಳ್ಳಿ ಟೊಮೆಟೊ ಮಾತ್ರ ತುಂಬ ಸಣ್ಣದಾಗಿ ಹೆಚ್ಕೊಂಡಷ್ಟು ಗೊಜ್ಜು ತುಂಬಾ ಚೆನ್ನಾಗಿ ಬರುತ್ತೆ. ಅಂದರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ನೋಡ್ಬೋದು. ನಾನಿಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನ ಆ್ಯಡ್ ಮಾಡ್ತೀನಿ ಅಷ್ಟೇ, ಬೇರೆ ಏನು ಆ್ಯಡ್ ಮಾಡಲ್ಲ. ಉಪ್ಪು, ಖಾರದ ಪುಡಿ, ಹೆಚ್ಕೊಂಡಿರೋ ಅಂಥ ತರಕಾರಿ ಇದಿಷ್ಟನ್ನು ಅಷ್ಟೇ ಆ್ಯಡ್ ಮಾಡೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮಾಡೋ ವಿಧಾನ ಚೆನ್ನಾಗಿದ್ದರೆ ಯಾವುದೇ ಅಡುಗೆ ಆದ್ರೂ ಸಹ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದಾರೋ ಅವ್ರಿಗೆಲ್ಲ ಹಾಯ್. ಆಲ್ರೆಡಿ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದಾರೋ ಅವ್ರಿಗೆಲ್ಲ ಥ್ಯಾಂಕ್ ಯು. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸ ಅಡುಗೆಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ, ಇವಾಗ ಒಂದು ಕಡಾಯಿ ಇಟ್ಕೊತಾ ಇದ್ದೀನಿ. ನಾನ್ ಸ್ಟಿಕ್ ತೊಗೊಂಡಿದ್ದೀನಿ ನಾನಿಲ್ಲಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಹಾಕ್ದೇ ಸೀಗಡಿನ ಡ್ರೈ ರೋಸ್ಟ್ ಮಾಡಬೇಕು. ಇದೊಂಥರ ಕಂದು ಬಣ್ಣ ಬರೋವರೆಗೂ ಹುರಿಬೇಕು. ಹುರಿಬೇಕಾದ್ರೆ ಇದೊಂದು ಸ್ಮೆಲ್ ಬರುತ್ತಲ್ಲ, ಅದೆಷ್ಟು ಚೆನ್ನಾಗಿರುತ್ತೆ ಅಂದರೆ ಅದನ್ನು ಅನುಭವಿಸೋರಿಗೆ ಅದರ ಸ್ಮೆಲ್ಲು ಇಷ್ಟ. ನಿಮ್ಗೆ ಇಷ್ಟ ಆಗುತ್ತೆ ಎಲ್ಲೋ ಗೊತ್ತಿಲ್ಲ, ನನಗಂತೂ ಈ ಥರ ಸ್ಮೆಲ್ ಬರ್ಬೇಕಾದ್ರೆ ತುಂಬಾ ಇಷ್ಟ ಆಗುತ್ತೆ. ಆ ಸ್ಮೆಲ್ಲು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಬೌಲಲ್ಲಿ ನೀರು ತಗೊಂಡು ಅದಕ್ಕೆ ಈ ಫ್ರೈ ಮಾಡ್ಕೊಂಡಿರೋ ಸೀಗಡಿನೆಲ್ಲ ಹಾಕ್ಬೇಕು. ಯಾಕಂದರೆ ಕಸ, ಮರಳು ಏನಾದರೂ ಇದ್ದರೆ ಅದು ಬಿಡುತ್ತೆ ಮತ್ತು ಕ್ಲೀನ್ ಆಗುತ್ತೆ ಅಂತ. ಮತ್ತು ಇದೇ ಬಾಣಲಿಗೆ ನಾನು ಎಣ್ಣೆ ಹಾಕ್ಕೊಂಡು ಮಸಾಲೆನ ರೆಡಿ ಮಾಡ್ಕೊತೀನಿ. ಇದನ್ನ ಸೈಡಿಗೆ ಎತ್ತಿಕೊಬೇಕು. ಒಂದು 5 ನಿಮಿಷ ಎತ್ತಿಕೊಂಡ್ರೆ ಸಾಕು. ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊತ ಇದ್ದೀನಿ ನೋಡಿಲಿ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ, ಜೀರಿಗೆ, ಮೆಂತ್ಯನೂ ಆ್ಯಡ್ ಮಾಡ್ಕೊಬೋದು. ಆದರೆ ನಾನಿಲ್ಲಿ ಮೆಂತ್ಯ ಹಾಕಲ್ಲ. ಸಣ್ಣ ಈರುಳ್ಳಿ, ಸಾಂಬಾರು ಈರುಳ್ಳಿ ಬರುತ್ತಲ್ಲ, ಅದನ್ನ ಹಾಕಿದ್ರಂತೆ ಮಾತ್ರ ಗಾಯ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಆದರೆ ನಾನಿಲ್ಲಿ ಸಣ್ಣ ಈರುಳ್ಳಿ ಹಾಕಿದ್ರೆ ದೊಡ್ಡದೇ 2 ಈರುಳ್ಳಿ ತೊಗೊಂಡಿದ್ದೀನಿ. ನೀವು ತಮಿಳ್ನಾಡು ಸೈಡೆಲ್ಲ ಹೋದರೆ ಅವರೆಲ್ಲ ಆದಷ್ಟು ಈರುಳ್ಳಿಗೆ ಸಾಂಬಾರು ಈರುಳ್ಳಿನ ಯೂಸ್ ಮಾಡ್ತಾರೆ. ನಂಗೆ ಸಿಗಲಿಲ್ಲ, ಅದಕ್ಕೋಸ್ಕರ ಅರ್ಜೆಂಟಾಗಿ ಇದರಲ್ಲೇ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ಬದನೆಕಾಯ್ದು ಕೂಡ ಆ್ಯಡ್ ಮಾಡ್ಕೊಬೋದು ನೀವು. ಬದನೆಕಾಯಿ, ಆಮೇಲೆ ನುಗ್ಗೆಕಾಯಿ ಬೇಕಾದರೆ ಹಾಕ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಪೌಡ್ರ್ ಮಾಡಿ ಹಾಕಿದರೆ ಅದನ್ನು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕಿದ್ರೆ ನೋಡಿ. ಇವಾಗ ಸೀಗಡಿ ನೀರಿಂದ ಎಲ್ಲ ತೆಗಿತಾ ಇದ್ದೀನಿ ನಾನು. ಮೇಲ್ಗಡೆ ಇರೋದನ್ನ ಮಾತ್ರ ತಗೋಬೇಕು. ಅಡುಗೆ ಮರಳು ಶೇಖರಣೆ ಆಗಿರುತ್ತೆ. ನೀಟಾಗಿ ವಾಶ್ ಮಾಡ್ಕೊಬೇಕು. ಮತ್ತು ಸೀಗಡಿ ಯಾವುದೇ ಡ್ರೈ ಫಿಶ್ಗೆ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಬೇಕು. ಯಾಕಂದರೆ ಅದರಲ್ಲಿ ಆಲ್ರೆಡಿ ಉಪ್ಪಿರುತ್ತೆ. ಅವ್ರು ಒಣಗಿಸ್ಬೇಕಾರೆ ಉಪ್ಪಲ್ಲಿ ನೆನೆ ಹಾಕ್ಬಿಟ್ಟು ಒಣಗಿಸ್ತಾರೆ. ಹಾಗಾಗಿ ನೋಡಿ, ಇವಾಗ ಟೊಮೆಟೊ ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು, ಅರಿಶಿನ ಪುಡಿ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಒಂದನ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಬೇಕು. ಟೊಮೊಟೊ ಮೆತ್ತಗಾದ್ಮೇಲೆ ನಾನಿಲ್ಲಿ 2 ಸ್ಪೂನ್ ಖಾರದ ಪುಡಿನ ಹಾಕ್ತಾಯಿದ್ದೀನಿ ನೋಡಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರ್. ಇದು ದ್ಯಾಮ್ನೂರ್ಕಾಯಿ ಅಂತ. ಯಾರೆಲ್ಲ ದಾವಣಗೆರೆ, ಹುಬ್ಳಿ, ಧಾರವಾಡ, ರಾಣೆಬೆನ್ನೂರು ಸೈಡ್ ಇರ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ದ್ಯಾಮ್ನೂರ್ಕಾಯಿ ಟೇಸ್ಟ್ ಏನು ಅಂತ. ಇದು ಕಲರು ಇರುತ್ತೆ, ರುಚಿನೂ ಇರುತ್ತೆ, ಮತ್ತು ಖಾರನೂ ಇರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಬೋದು ನೋಡಿ. ಇವಾಗ ಸೀಗಡಿನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಸೀಗಡಿನ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅಂದರೆ ಮಸಾಲೆ ಜೊತೆಗೆ ಅದು ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ದೋಸೆ ಜೊತೆಗೆ ಮಾತ್ರ ಒಳ್ಳೆ ಕಾಂಬಿನೇಷನು. ಇನ್ನು ಖಡಕ್ ರೊಟ್ಟಿಗೆ ಮಾತ್ರ ಹೇಳೋದೇ ಬೇಡ, ತುಂಬಾ ಚೆನ್ನಾಗಿರುತ್ತೆ. ತಿಂದವನಿಗೆ ಗೊತ್ತಾದ್ರೆ ರುಚಿ ಅಂತ ಹೇಳ್ತಾರೆ, ಅದಂತೂ ನಿಜವಾಗ್ಲೂ ಇಷ್ಟ. ನನಗೇನಾದರೂ ಕೋಲ್ಡಾಗಿ ಬಾಯಿ ರುಚಿಸದೇ ಇರೋವಾಗ ನಾನು ಇದೇ ರೀತಿ ರೆಸಿಪಿನ ಮಾಡ್ಕೊಂಡು ತಿಂತಾಯಿರ್ತೀನಿ. ಇವಾಗ ಕರಿಬೇವನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಫೈನಲಾಗಿ ಒಂದು ಹಂತಕ್ಕೆ ಬಂದಿದೆ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು, ಅಂದರೆ ಒಂದು ಅರ್ಧ ಲೋಟ ನೀರು ಹಾಕಿ ಚೆನ್ನಾಗಿ ಬೇಯಕ್ಕೆ ಬಿಡ್ತಾಯಿದ್ದೀನಿ. ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ಅದು ಎಣ್ಣೆ ಬಿಟ್ಟಾದರೆ, ಗೊಜ್ಜು ಎಣ್ಣೆ ಬಿಡ್ತು ಅಂದರೆ ಸೂಪರಾಗಿರೋ ಸೀಗಡಿ ಗೊಜ್ಜು ರೆಡಿಯಾಗಿರುತ್ತೆ. ನೋಡ್ಬೋದು ನೀವು ಹೆಂಗೆ ಕುದೀತಾ ಇದೆ ಅಂತ. ವಾಸನೆಗೆ ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಬೆಕ್ಕು ಬಂದುಬಿಟ್ಟಿದೆ, ಹಂಗಾಗಿದೆ ಬೆಕ್ಕು ಬಂದು. ಇದ್ರ ಜೊತೆಗೆ ನಾನೊಂದು 5-6 ಮೊಟ್ಟೆನೂ ಬೇಯಿಸ್ಕೊತಾ ಇದ್ದೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.